ನಾನು ಚಾಕ್ಲೇಟ್ ಕದ್ದಿಲ್ಲ ಅಮ್ಮ ಅಂತ ಹೇಳಿ ಒಂದು ಮಗು ನೋಟ್ ಬರೆದು ಸೂಸೈಡ್ ಮಾಡ್ಕೊಂಡಿದೆ. ನಮ್ಮ ನಾಡು ಮಂಡ್ಯದಲ್ಲೇ ಮಗಳು ಬೇರೆಯೊಬ್ಬರನ್ನ ನಾವು ವಿರೋಧಿಸಿದವನ್ನ ಮದುವೆ ಆದ್ಲು ಅಂತ ಹೇಳಿ ಇಡೀ ಕುಟುಂಬ ಸೂಸೈಡ್ ಮಾಡ್ಕೊಂಡಿದೆ. ಮತ್ತೆ ಒಂದೇ ಕುಟುಂಬದ 6 ಮಂದಿ 7 ಮಂದಿ ಆತ್ಮಹತ್ಯೆ, ಸಾಲ ಬಾಧೆ ತಾಳಾರ್ದೆ, ರೈತರ ಆತ್ಮಹತ್ಯೆ ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ, ಫೇಲ್ ಆದ್ವಿ ಅಂತ ಈ ಎಲ್ಲ ವಿಷಯಗಳು ಕೂಡ ಇವತ್ತಿಗೂ ಕೂಡ ಇದಾವೆ. ನಮ್ಮ ಸುತ್ತಮುತ್ತ ನಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಕಂಡು ಬರುವಂತಹ ಸಮಸ್ಯೆಗಳು ಮತ್ತು ಘಟನೆಗಳು. ಇಂತಹ ಸೂಕ್ಷ್ಮ ಕಥೆಯನ್ನ ಇಟ್ಟುಕೊಂಡು ಸೆಪ್ಟೆಂಬರ್ 10 ಬಿಡುಗಡೆ ಮಾಡಲು ಸಿದ್ಧರಿರ್ತಂತಹ ಎಲ್ಲ ಸಿನಿ ತಂಡದ ಪ್ರತಿ ಕಲಾವಿದರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ನಾವು ಶುಭವನ್ನ ಹಾರೈತೇವೆ. ಮತ್ತು ಈ ಒಂದು ಟೀಸರ್ ಲಾಂಚ್ ಮಾಡಲಿಕ್ಕೆ ನಾನು ವೇದಿಕೆಗೆ ಕರೆತೇನೆ. ಶ್ರೀಯುತ ಡಾಕ್ಟರ್ ಎಸ್ ರಾಜು ಅವರು ಸರ್ ವೇದಿಕೆಗೆ ಬರಬೇಕು. ಟೀಸರ್ ಲಾಂಚ್ ನ ಅನೌನ್ಸ್ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಕನ್ನಡಿಗರಿಗೆ ಇವತ್ತಿರತಕ್ಕಂಥ ಪ್ರಚಲಿತ ಸಮಸ್ಯೆ ಬಗ್ಗೆ ನಿಜವಾದ ಕಾಳಜಿ ಇಟ್ಕೊಂಡು ಬದುಕು ಎಷ್ಟು ಸುಂದರವಾಗಿದೆ, ಮನುಷ್ಯ ಹುಟ್ಟಿರದೆ ಒಂದು ಸಾಧನೆ ಮಾಡಲಿಕ್ಕೆ ಅನೇಕ ನೋವುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ ಇದ್ರೂ ಸಹ ಇರೋ ತಮ್ಮದಾದಂಥ ನೋವುಗಳನ್ನ ಮರೆತು ಇವತ್ತು ಬಾಳಬೇಕಾಗಿದೆ, ಬಾಳಲ್ಲಿ ಜಯಿಸಬೇಕಾಗ್ತದೆ. ಇಂತಹ ಬಾಳ ದೋಣಿಯಲ್ಲಿ ಅನೇಕ ತೊಡರುಗಳು ಬಂದು ಸಹ ಹೇಗೆ ಎದುರಿಸ್ಬೋದು ಅನ್ನೋ ರೀತಿಯಲ್ಲಿ ಶ್ರೀಯುತ ಸಾಯಿ ಪ್ರಕಾಶ್ ಅವರು ಒಂದು ಸರಳವಾದ ಸುಂದರವಾದ ಚಿತ್ರವನ್ನು ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಕನ್ನಡಕ್ಕೆ ಉಣಬಡಿಸಲಿದ್ದಾರೆ. ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿಗಳ ಕಷ್ಟ ಇರ್ಬೋದು, ರೈತರ ಕಷ್ಟ ಇರ್ಬೋದು, ಉದ್ಯಮಿಗಳ ಕಷ್ಟ ಇರ್ಬೋದು, ಗಂಡ ಹೆಂಡತಿರ ಮಧ್ಯೆ ಕಷ್ಟ ಇರ್ಬೋದು, ಅನೇಕ ಜೀವನದಲ್ಲಿ ಬರ್ತಕ್ಕಂಥ ಒಂದು ನ್ಯಾಚುರಲ್ ಆಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಬರೀ ಕೇವಲ ಆತ್ಮಹತ್ಯೆನೇ ಪರಿಹಾರ ಅಲ್ಲ. ಆತ್ಮವನ್ನು ನಾವು ಜಯಿಸ್ಕೊಂಡು ಹೋಗ್ಬೇಕಾದ್ರೆ ಆತ್ಮಬಲ ಉಳ್ಳವನು ನಿಲ್ಲುವನು ಗೆದ್ದು ಎಲ್ಲವನ್ನು ಗೆದ್ದು ಅನ್ನೋ ರೀತಿಯಲ್ಲಿ ಒಂದು ಉತ್ತೇಜಕಾರಿಯಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶ ನೀಡ್ತಕ್ಕಂಥ ಒಂದು ಉತ್ತಮ ಚಿತ್ರವನ್ನ ಶ್ರೀಯುತ ಸಾಯಿ ಪ್ರಕಾಶ್ ಅವರು ಉಣಬಡಿಸಿದ್ದಾರೆ. ಸೆಪ್ಟೆಂಬರ್ 10 ಅನ್ನೋದೇ ಒಂದು ವಿಶೇಷವಾದ ದಿನಾಂಕ. ಆತ್ಮಹತ್ಯದಿಂದ ದೂರ ಆಗುವಂತಹ ಒಂದು ಕಾರ್ಯಕ್ರಮ ಇರೋದ್ರಿಂದ ಇದು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ. ಹಾಗಾಗಿ ಆ ದಿವಸನ ಆ ಒಂದು ಹೆಸರೇ ಇಟ್ಬಿಟ್ಟು ಈ ಒಂದು ಚಿತ್ರಣದಲ್ಲಿ ಒಂದು ಹೊಸ ಚಿತ್ರವನ್ನು ತರ್ತಾ ಇದ್ದಾರೆ. ಈಗಾಗಲೇ 105 ಚಿತ್ರಗಳನ್ನು ಮಾಡಿ ನಿರ್ದೇಶನದಲ್ಲಿ ಶತಕ ಬರೆಸ್ತಕ್ಕಂಥ ಸಾಯಿ ಪ್ರಕಾಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ, ಇವಾಗ ಬಂದಂಥ ಅನೇಕ ಚಿತ್ರಗಳು ಈಗಾಗಲೇ ಜನಮಾನಸದಲ್ಲಿದೆ. ಇವತ್ತು ಜನರು ನೆನೆಸ್ಕೊಳ್ತಾರೆ ಸಾಯಿ ಪ್ರಕಾಶ್ ಅವರ ಒಳ್ಳೆಯ ಕೊಡುಗೆಗಳನ್ನ, ಅನೇಕ ಕಲಾವಿದರನ್ನ, ಹೊಸ ಹೊಸ ಪ್ರತಿಭೆಗಳನ್ನ ಬೆಳಕಿಗೆ ತಂದಂತಹ ಅದ್ಭುತವಾದ ಚಿತ್ರ ನಿರ್ದೇಶಕ. ಅವರು ಸ್ವತಃ ನಟರಾಗಿ ವಿಶೇಷವಾಗಿ ಅನೇಕ ಚಿತ್ರಗಳು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಸಾಯಿಬಾಬಾ ಚಿತ್ರವನ್ನು ಬಹಳ ಭಕ್ತಿಪೂರ್ಣವಾಗಿ ಮಾಡಿದ್ದಾರೆ. ಅದು ನೋಡೋಕೆಲ್ಲ ಖುಷಿಯಾಗುತ್ತೆ. ಸಾಯಿ ಪ್ರಕಾಶ್ ಅವರು ಆಂಧ್ರದಿಂದ ಬಂದಿದ್ರು ಸಹ ಕರ್ನಾಟಕದವರೇ ಆಗಿ, ಕನ್ನಡದವರೇ ಆಗಿ, ಕನ್ನಡದ ನೆಲವನ್ನು, ಕನ್ನಡದ ಜಲವನ್ನು, ಕನ್ನಡದ ಮಣ್ಣನ್ನು ಹೇಗೆ ಜನ ಪ್ರೀತಿಸ್ತಾರೋ ಅದಕ್ಕೆ ಹೆಚ್ಚಾಗಿ ಪ್ರೀತಿಸಿ ಕನ್ನಡಿಗರಿಗೋಸ್ಕರ 105 ಚಿತ್ರ ಕೊಟ್ಟಂಥ ಸಾಯಿ ಪ್ರಕಾಶ್ ಅವರಿಗೆ ಇದು ಒಂದು ಬರೋತಕ್ಕಂಥ ಸೆಪ್ಟೆಂಬರ್ 10 ಒಂದು ಒಳ್ಳೆಯ ಚಿತ್ರವಾಗಲಿ, ಜನರಿಗೆ ಮುಟ್ಲಿ. ನಾನು ವಿಶೇಷವಾಗಿ ಹೇಳೋದೇನೆಂದರೆ, ಈ ಚಿತ್ರ ಎಷ್ಟೇ ಜನ ನೋಡಲಿ, ಅದರಲ್ಲಿ ಒಂದು 10 ಜೀವ ಅಥವಾ 100 ಜೀವ ಅದನ್ನು ನೋಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ, ನಾವು ಇನ್ನೂ ಬದುಕಬೇಕು ಅಂತ ಆಸೆ ಪಡ್ತಾರಲ್ಲ, ಅದೊಂದು ಸಾಕು. ನಿಮ್ಗೆ ಅದೊಂದೇ ಸಾಕು ಸರ್. ಚಿತ್ರ ಹಣ ಗಳಿಸೋದು ಮುಖ್ಯ ಅಲ್ಲ, ಜನಮನದಲ್ಲ, ಜನರಲ್ಲಿ ಒಂದು ಖುಷಿ ಕೊಟ್ಟು ನಾನು ಬದುಕಬೇಕು ಅನ್ನೋ ಆಸೆ ಪಡ್ತಿರಲ್ಲ, ಅದು ನಿಜಕ್ಕೂ ಒಳ್ಳೆಯ ಕೆಲಸ. ಹಾಗಾಗಿ ಸಾಯಿಬಾಬಾ ಅವರ ಕೃಪೆ ನಿಮ್ಮಲ್ಲಿರಲಿ. ಕನ್ನಡಿಗರ ಎಲ್ಲ ಕನ್ನಡಿಗರ ಆಶೀರ್ವಾದ ತಾಯಿ ಕನ್ನಡಾಂಬೆ ಆಶೀರ್ವಾದದಲ್ಲಿ ಸೆಪ್ಟೆಂಬರ್ 10 ವಿಶೇಷವಾಗಿ ಎಲ್ಲರ ಜನಮನ್ನಣೆ ಪಡೆದು ಶತದಿನೋತ್ಸವ ಆಚರಿಸಲಿ ಅಂತ ನಿಮ್ಮೆಲ್ಲರ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ಸೆಪ್ಟೆಂಬರ್ 10 ಟೀಸರ್ ಲಾಂಚ್ ಮಾಡ್ತಾ ಇದ್ವಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು ಸರ್. ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ.
ಇದರಲ್ಲಿ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ. ಅವರ ಸಿನಿಮಾಗಿರೋ ಪ್ರೀತಿ 105 ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ. ಎಲ್ಲರೂ ಮಾಡೋಕ್ಕಾಗಲ್ಲ 105 ಸಿನಿಮಾ. ಅದು ಇತ್ತೀಚೆಗೆ ಈ 10 ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ. ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ. ಸೊ ಆದರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ, ರಿಲೀಸ್ ಮಾಡೋದು ಭಯದ ವಿಷಯ. ಸೊ ಇದರ ಮಧ್ಯೆ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಇದು. ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವಂತ ಸಿನಿಮಾ ಇದು. ಬರೀ ಸ್ಪೋರ್ಟ್ಸ್ ಮ್ಯಾನ್ಗಳದ್ದು ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿದ್ದಾರೆ. ಆದರೆ ಚಿತ್ರಕಥೆಯಲ್ಲೂ ಕೂಡ ನೊಂದವರು, ಸಾಯಬೇಕು ಅಂತ ಇದ್ದವರು ಜೀವ ಉಳಿಸ್ಕೊಳ್ಳೋ ಅಂತ ಉದಾಹರಣೆಗಳು ತುಂಬಾ ಇದೆ. ಒಂದು ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ. ಸಿನಿಮಾ ಅದೇ ಇದೆ ಅಂತ ಇಲ್ಲ, ಕಥೆಯ ಜೊತೆಯಲ್ಲಿ ಸಂದೇಶವನ್ನ ಕೊಡುವಂತ ವಿಷಯಗಳು ಇದರಲ್ಲಿದೆ. ಅಷ್ಟೇ ಅಲ್ಲ, ಎಲ್ಲ ನುರಿತ ಕಲಾವಿದರು ದಂಡೇ ಇದೆ ಇದರಲ್ಲಿ. ಈ ಪೋಸ್ಟರಲ್ಲೇ ಸುಮಾರು ಜನ ಇದ್ದಾರೆ. ಸೊ ಅದೊಂದು ದೊಡ್ಡ ಮನಸ್ಸು ನಿರ್ದೇಶಕರಿಗೆ. ನಮ್ಮ ಎಲ್ಲ ಕಲಾವಿದರು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ಆಸೆ ಪಡ್ತಾರೆ. ಆ ಥರ ಮನೋಭಾವ ಇರುವಂತ ನಿರ್ದೇಶಕರು ಬಹಳ ಕಮ್ಮಿ, ಬಹಳ ವಿರಳ. ಈ ಪ್ರಾಜೆಕ್ಟ್ ಅಲ್ಲಿ ಇದ್ದವರು ಮುಂದಿನ ಪ್ರಾಜೆಕ್ಟ್ ಅಲ್ಲಿ ಇರಲ್ಲ, ಅದ್ರ ಪ್ರಾಜೆಕ್ಟ್ ಅಲ್ಲಿ ಇನ್ಯಾರೋ ಇರ್ತಾರೆ. ಸೊ ಈಚೆಗಂತೂ ಒಂದು ಪ್ಯಾನ್ ಇಂಡಿಯಾ ಅಂತ ಶುರುವಾಗಿ ಇಲ್ಲಿಯ ನಾಯಕರು ಮಾತ್ರ ಇರ್ತಾರೆ. ನಾಯಕಿ, ಪೋಷಕ ನಟರು, ಕಳನಟರು ಎಲ್ಲ ಎಲ್ಲೆಲ್ಲಿಂದನೂ ಬರ್ತಿದ್ದಾರೆ. ಅವರು ಕಲಾವಿದರೇ. ಅಂದ್ರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರನ್ನೇ ಬಳಸಿ 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 ಸಿನಿಮಾ ಮಾಡಿದ್ದಾರೆ. ಅವ್ರ ಬಾಯಲ್ಲೇ ಬಂದಿದೆ ನಮ್ಮ ಕುಟುಂಬದವರು ಅಂತ. ಆ ಒಂದು ಮನೋಭಾವ ಒಬ್ಬ ನಿರ್ದೇಶಕರಿಗೆ ಇರೋದು ವಿಶೇಷ. ಅದು ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವ್ರ ಹತ್ರ ಇದೆ. ಅದೇ ಒಂದು ಪ್ರೀತಿಯಿಂದ, ಅದೇ ವಿಶ್ವಾಸದಿಂದ ಎಲ್ಲರನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ದಾರೆ. ಮಾಧ್ಯಮದವ್ರಿಗೆ ನಾನು ಏನು ಕೇಳಲ್ಲ, ನಿಮ್ಮನ್ನು ಕರೆದಿರೋದೇ ಇದ್ರ ಬಗ್ಗೆ ಹೆಚ್ಚು ಕಾಲಮ್, ಸಣ್ಣ ಕಾಲಮ್ ಕೊಡಬೇಡಿ, ಒಂದು 2-3 ಕಾಲಮ್ ಕೊಡಿ ಇದಕ್ಕೆ ಅಂತ. ಯಾಕೆಂದ್ರೆ ಒಂದು ನಾಯಕರ ಒಂದು ಫಸ್ಟ್ ಲುಕ್ ಅಂದ್ರೆ ಅರ್ಧ ಪೇಜ್ ಇರುತ್ತೆ. ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಮಿನಿಮಮ್ 3 ಕಾಲಮ್ ಕೊಡಿ ಅಂತ ನನ್ನ ರಿಕ್ವೆಸ್ಟ್. ಯಾಕೆಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ಸಿನಿಮಾ ಮಾಡಿರುವಂತಹದ್ದು. ರಾಜು ಅವರು ಹೇಳಿದ್ರು, ನಿರ್ದೇಶಕರು ಹೇಳಿದ್ರು, ಇದರಲ್ಲಿ ಹಣ ತೆಗಿಬೇಕು ಅಂತ ಸಿನಿಮಾ ಮಾಡೇ ಇಲ್ಲ, ಇದು ಜನರಿಗೆ ತಲುಪಬೇಕು ಅನ್ನೋದೇ ದೊಡ್ಡ ಉದ್ದೇಶ. ಹಾಗಾಗಿ ಇದು ಪ್ರಚಾರಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಶಿವಕುಮಾರ್ ಅವರು ಮಾತನಾಡಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ. ನಾನು ಹೆಚ್ಚು ಕಡಿಮೆ 38-35 ವರ್ಷದಿಂದ ಬಾಬು ಸಾಯಿ ಪ್ರಕಾಶ್ ಅವರ 2ನೇ ಚಿತ್ರ ಅಂದ್ಕೊಂಡಿದ್ದೀನಿ, ಮುತ್ತಿನಂಥ ಮನುಷ್ಯ. ಟೈಗರ್ ಪ್ರಭಾಕರ್ ಸರ್, ಭಾರತಿ ಮೇಡಮ್ ಅವ್ರ ಮಗನಾಗಿ ನಾನು ಕೆಲಸ ಮಾಡಿದ್ದೆ. ಅದಾದ ನಂತರ ಚಿಕ್ಕ ಯಜಮಾನರು ಮಾಡಿಸಿದ್ರು, ಮಾಡ್ತಾನೆ ಇದ್ವಿ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಒಂದು ಈಶ್ವರನ ಪಾತ್ರ ಮಾಡಿಸಿದ್ರು. ಬಹಳಷ್ಟು ಚಿತ್ರ, ನನಗೆ 17 ಚಿತ್ರಗಳಲ್ಲಿ ನಾನು ಅಭಿನಯಿಸಿರ್ಬೋದು. ನನ್ನ ವೃತ್ತಿ ಬದುಕಿನಲ್ಲಿ ಬಹಳ ಮೆಟ್ಟಲುಗಳು ಹತ್ತೋದಕ್ಕೆ ನಮ್ಮ ಕುಟುಂಬದವರು ಅಂತ ಯಾರು ಹೇಳ್ಕೊಂಡ್ರೋ ಹಾಗೆ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದ್ದೀನಿ. ನಾನು ಬಹಳ ಇಷ್ಟವಾದಂಥ ಸಾಯಿ ಪ್ರಕಾಶ್ ಅವರು. ಇಲ್ಲಿ ಸಡನ್ ಆಗಿ ಒಂದು ಜ್ಞಾಪಕ ಬಂದಿದ್ದು. ಸರ್ ಕೇಳಿದೆ, ಸರ್ ಇದೊಂದು 99ನೇ ಚಿತ್ರ ಅಂತ ಕೇಳಿದೆ. ಇಲ್ಲ, 105ನೇ ಚಿತ್ರ ಅಂದರು. ಸಚಿನ್ ತೆಂಡೂಲ್ಕರ್ ಅವರಾಗಲಿ, ವಿರಾಟ್ ಕೊಹ್ಲಿ ಅವರಾಗಲಿ
99 ರನ್ ನೋಡಿದಾಗ ಇನ್ನೊಂದು ರನ್ ಹೊಡಿಬೇಕು ಅಂತ ಅಲ್ಲೇ ನಮ್ಮ ಕೇಂದ್ರೀಕೃತವಾಗೈತೆ ನಮ್ಮ ನೋಟ. 100 ಆದ ತಕ್ಷಣ ನಮಗೆ ಗೊತ್ತಿಲ್ಲ, ಚಪ್ಪಾಳೆ ಹೊಡಿತೀವಿ, ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ. ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕನ್ನಡ ನಿರ್ದೇಶಕರಾಗಿ ಸುಮಾರು 40 ವರ್ಷಗಳು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಅವರು 105 ಚಿತ್ರಗಳನ್ನು ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಸಾಯಿ ಪ್ರಕಾಶ್ ಅವರು ಮಾಡಿದಂಥ ಚಿತ್ರಗಳು ಏನಿದೆ, ಮೊದಲು ಬಂದಂಥ ಚಿತ್ರಗಳು, ನಿರ್ಮಾಪಕರು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಇವತ್ತು ತುಂಬ ಖುಷಿಯಾಗಿದೆ, ಸಂತೋಷವಾಗಿದ್ದಾರೆ, ಸೆಟ್ಲ್ ಆಗಿದ್ದಾರೆ. ಆದರೆ ಸಾಯಿ ಪ್ರಕಾಶ್ ಅವರು ಅವತ್ತು ಹೇಗಿದ್ರು ಇವತ್ತು ಹಾಗೇ ಇದ್ದಾರೆ. ಅದೇ ಮನಸ್ಸು, ಅದೇ ಶಿಸ್ತು, ಅದೇ ಸಂಯಮ ಆ್ಯಂಡ್ ಅದೇ ನಗುಮುಖ. ಏನಾದರೂ ಹೇಳಬೇಕು ಅಂತ ಸರಳವಾಗಿ ಭಾಷೆಯಲ್ಲಿ ಹೇಳ್ತಾರೆ. ಸಾಯಿ ಪ್ರಕಾಶ್ ಜಿ, ನನ್ನ ಜೀವನದ ಬದುಕಿಗೂ ಹಾಗೂ ಇಲ್ಲಿವರೆಗೂ ನೀನು ನಡ್ಕೊಂಡು ಬಂದ ದಾರಿ ಇದೆಯಲ್ಲ, ಕನ್ನಡ ಚಿತ್ರರಂಗ ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ, ಮರೆಯೋದು ಸಾಧ್ಯವೂ ಇಲ್ಲ. ಯಾಕೆಂದರೆ ನೀವು ಕೊಟ್ಟಿರ್ತಕ್ಕಂಥ ಚಿತ್ರಗಳಾಗಿದೆ. ಇವತ್ತು ಸಣ್ಣವರಿಂದ ದೊಡ್ಡ ಸ್ಟಾರ್ಗಳವರೆಗೂ ನೀವು ಚಿತ್ರಗಳನ್ನು ಮಾಡಿದ್ದೀರಾ. ಅದರಲ್ಲಿ ಯಾರಾದರೂ ಒಬ್ಬ ಸ್ಟಾರು ಇವತ್ತು ಸಾಯಿ ಪ್ರಕಾಶ್ ಅವರಿಗೆ ಒಂದು ಚಿತ್ರ ಮಾಡಿಕೊಡ್ಬೇಕಂತ ಮುಂದೆ ಬರಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಇಂಥ ಸಮಯದಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ಕೈ ಹಿಡಿದ್ರೆ ಮತ್ತೆ ಇನ್ನೂ ಒಂದು 25 ಚಿತ್ರಗಳು ಮಾಡೋಷ್ಟು ಶಕ್ತಿ, ಬುದ್ಧಿವಂತಿಕೆ, ತಿಳುವಳಿಕೆ ಅವರಲ್ಲಿದೆ. ಆದಷ್ಟು ಬೇಗ ಸಾಯಿರಾಮ್ ಅವರಿಗೆ ಇಂಥ ಮಾಡುವಂಥ ಚಿತ್ರ ಶಕ್ತಿ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಸೆಪ್ಟೆಂಬರ್ 10 ಈ ಚಿತ್ರ ಮಾಡುವಾಗ ಇದು ಸಾರ್ ಹೇಳಿದ್ರು 4 ವರ್ಷ 5 ವರ್ಷ ಆಯಿತು ಅಂತ. ಇದು 4-5 ವರ್ಷದ ಪ್ರಶ್ನೆ ಅಲ್ಲ. ಇದು ಯಾವತ್ತೂ ಕೂಡ ಇದು ಇನ್ನು 10 ಜನರೇಷನ್ ಬಂದರೂ ಕೂಡ ಇದು ಲೇಟೆಸ್ಟ್ ಆಗಿದೆ. ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿರುವಂತಕ್ಕಂಥ ಚಿತ್ರ. ನಮ್ಮ ರಮೇಶ್ ಭಟ್ ಅವರು ಹೇಳಿದಾಗೆ ಇದು ಯಾವತ್ತೂ ಕೂಡ ಎಲ್ಲ ಬದುಕಿನಲ್ಲಿ ಆಗುಗಳು, ಕಷ್ಟ ಸುಖಗಳು ಇರುತ್ತೆ. ಅದು ಸಾವು ಒಂದೇ ಅಲ್ಲ ಪರಿಹಾರ. ಆದರೆ ಮೀರಿ ನಾವು ಕಟ್ಟುವಂಥ ಶಕ್ತಿ ನಮಗಿದೆ. ಆ ಚಿತ್ರದ ಒಂದು ವಾಸ್ತವ ಸ್ಥಿತಿ ಇದೆಯಲ್ಲ, ಕಥೆ ಇದೆಯಲ್ಲ, ಅದೇ ಆ ತಿರುಳು ಇದೆಯಲ್ಲ, ಈ ಕಥೆಯಿಂದ ಸಾಕಷ್ಟು ನೊಂದರ ಮನಸ್ಸುಗಳಿಗೆ ಒಂದು ಟಾನಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ನಮ್ಮ ಡಾಕ್ಟರ್ ರಾಜ್ ಅವರು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿದರು. ಆ್ಯಂಡ್ ಟೀಸರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ನೊಂದರ ಮನಸ್ಸುಗಳಿಗೆ ನಾವು ಬರ್ತೀವಿ, ಮುಂದೆ ಇದ್ದೀವಿ ಅಂತ ಒಂದು ಕೈ ಸಾಥ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 10 ಈ ಚಿತ್ರಕ್ಕೆ ಏನೇನು ಬೇಕೋ ಅದು ಅನುಕೂಲಗಳು ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಚಿತ್ರ ಸರ್, ನಿಮಗೂ ಒಳ್ಳೆಯದಾಗಲಿ. ಆ್ಯಂಡ್ ಸಾಯಿ ಪ್ರಕಾಶ್ ಅವರಿಗೂ ಕೂಡ ಇನ್ನೂ ಒಂದು ಒಳ್ಳೆ ಚಿತ್ರಗಳನ್ನು ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳಿಕೊಂಡು, ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಅನಿಸಿಕೆ ಇಷ್ಟ. ನನ್ನ ಚಿತ್ರರಂಗದ ಜರ್ನಿಯಲ್ಲಿ ಇವತ್ತು ನಾನು ಏನಾದರೂ ಉಳ್ಕೊಂಡಿದ್ದೀನಿ ಅಂತಂದರೆ ನಿಮ್ಮ ಪಾಲು ಕೂಡ ಸಿಂಹ ಪಾಲಿದೆ. ಇವತ್ತು ಸೆಪ್ಟೆಂಬರ್ 10 ಈ ಚಿತ್ರ ರಮೇಶ್ ಭಟ್ ಸರ್ ಹೇಳಿದಾಗೆ ಈ ಚಿತ್ರಕ್ಕೆ ನಿಮ್ಮ ಒಂದು ಸ್ಪೆಷಲ್ ಒಂದು ಕಾಲಮ್, ಒಂದು ಕಮ್ಯುನಿಕೇಷನ್, ಒಂದು ಕನ್ಸರ್ನ್ ಇರಲಿ ಅಂತ ನಾನು ಕೇಳ್ಕೊಡ್ತಾ. ಯಾಕಂದ್ರೆ ನೀವು ಕೊಟ್ಟಷ್ಟು ಜನರಿಗೆ ಹೋಗೋ ಚಿತ್ರ ತಲುಪುತ್ತೆ, ಒಳ್ಳೆ ಕತೆ ತಲುಪಲಿ, ಮನುಷ್ಯರಲ್ಲಿ ಬದುಕಲ್ಲಿ ಬದಲಾವಣೆ ಆಗೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ತಪ್ಪಿದ್ದಲ್ಲಿ ಕ್ಷಮಿಸ್ಬಿಡಿ. ಸಮಸ್ಯೆಗಳಿಗೆ ಸಿಲುಕಿ ಪ್ಯಾನಿಕ್ ಆದವ್ರಿಗೆ ಈ ಒಂದು ಸಿನಿಮಾ ಟಾನಿಕ್ ಆಗಲಿ ಅಂತ ಹಿನ್ನೆಲೆಯಲ್ಲಿ ಮಾತುಗಳನ್ನಾಡಿದ ಶಿವಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮತ್ತು ಮಾಧ್ಯಮ ಮಿತ್ರರು, ರಮೇಶ್ ಭಟ್ಜಿ ಹೇಳಿದ ಹಾಗೆ ನಾವು ನಿಮ್ಮನ್ನೆಲ್ಲ ನೋಡಿ ತುಂಬ ವರ್ಷಗಳೇ ಆಗಿತ್ತು. ಸಾಯಿ ಪ್ರಕಾಶ್ ಸರ್ ಅವರು ನಮಗೆ, ನಾನು ನೋಡಿದಾಗ ಅವರು ಸ್ಟಾರ್ ನಿರ್ದೇಶಕರು. ಈಗ ನನಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬರು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಕಲಾವಿದರು ನಾವೆಲ್ಲ 1 ಶೆಡ್ಯೂಲ್ 2 ಶೆಡ್ಯೂಲ್ ಹಾಗೆಲ್ಲ 1 ಡೇನಲ್ಲೆಲ್ಲ ಮಾಡ್ತಾ ಇದ್ವಿ. ಆದರೆ ನಮ್ಮ ನಿರ್ದೇಶಕರು ಒಂದು ಕಾರಲ್ಲಿ ಕೂತ್ಕೊಂಡು ಒಂದೇ ಸೆಟ್ಟಲ್ಲಿ 3 ಸಿನಿಮಾಗಳನ್ನ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನಾವು ನೋಡಿದಾಗೆ ಅವರು ಸ್ಟಾರ್ ನಿರ್ದೇಶಕರು. ಅವ್ರ ಸಿನಿಮಾದಲ್ಲಿ ನಾನು 2-3 ಸಿನಿಮಾಗಳನ್ನು ಮಾಡಿದ್ದೆ. ಮಧ್ಯದಲ್ಲಿ 1-2 ಸಿನಿಮಾಗಳನ್ನ ಮಾಡೋಕ್ಕೆ ಕರೆದಾಗ ನನಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮಾಡೋಕ್ಕಾಗಿರಲಿಲ್ಲ ಆ ಸಂದರ್ಭದಲ್ಲಿ. ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಆ ಕಥೆಯಲ್ಲಿ ಆ ಸಾರಾಂಶ ಮತ್ತು ಬದುಕಿನಲ್ಲಿ ಒಂದು ಗುರಿ ಇರ್ತಕ್ಕಂಥ ಒಂದು ಅಂಶ ಇತ್ತು. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈಗಾಗಲೇ ರಮೇಶ್ ಭಟ್ಜಿ ಮಾತಾಡಿದ್ದಾರೆ, ಮತ್ತು ಡಾಕ್ಟರ್ ರಾಜು ಅವರು ಮಾತಾಡಿದ್ದಾರೆ, ನಿರ್ದೇಶಕರು ಮಾತಾಡಿದ್ದಾರೆ. ಎಲ್ಲ ಸಾರಾಂಶ ಇಷ್ಟೇ. ಶಿವಕುಮಾರ್ ಅವರು ಮಾತಾಡಿದ್ದಾರೆ.
ನಿಮ್ಮ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಗೆ ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಚಿತ್ರಕ್ಕೆ ದಯವಿಟ್ಟು ನಿಮ್ಮ ತುಂಬ ಹೃದಯದಿಂದ ಎಲ್ಲ ಕಲಾವಿದರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ ಮತ್ತು ನಮ್ಮ ರಾಜು ಸರ್ ಅವರು ಕೂಡ ಈ ಚಿತ್ರದ ಬಗ್ಗೆ ತುಂಬ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆಮೇಲೆ ನಾವು ಬೆನ್ನಿಂದ ಇರ್ತೀವಿ ಅಂತ ಅವರು ಹೇಳಿದ್ದಾರೆ. ಇದೆಲ್ಲರ ಪರವಾಗಿ ನೀವೆಲ್ಲರೂ ಕೂಡ ನಾವು ಅವ್ರ ಜೊತೆ ಖಂಡಿತವಾಗ್ಲೂ ಇದ್ದೀವಿ, ಹಾಗಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀವಿ. ಹಾಗೆ ದಯವಿಟ್ಟು ಇದನ್ನು ಒಂದು ಒಳ್ಳೆಯ ರೀತಿ ಪ್ರಚಾರ ಕೊಡಬೇಕು ಅಂತ ನನ್ನ ಮನಪೂರ್ವಕವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ವೇದಿಕೆಯಲ್ಲಿರ್ತಕ್ಕಂತಹ ಹಿರಿಯ ಕಲಾವಿದರು ಹಾಗೂ ಈ ಸಿನಿಮಾದಲ್ಲಿ ಪಾತ್ರಧಾರಿಗಳು ಶ್ರೀಯುತ ರವೀಂದ್ರನಾಥ್ ಅವರು ಮಾತನಾಡಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಪ್ರಣಾಮಗಳನ್ನು ಅರ್ಪಿಸ್ತಾ, ಇವತ್ತಿನ ಕಾರ್ಯಕ್ರಮದ ಒಂದು ರೀತಿಯ ಅಧ್ಯಕ್ಷತೆ ಹಾಗೂ ಈ ಟೀಸರ್ ರಿಲೀಸ್ ಮಾಡಿದಂತಹ ಡಾಕ್ಟರ್ ರಾಜೂರವರಿಗೆ ನಮಸ್ಕರಿಸ್ತಾ, ಅದರೊಂದಿಗೆ ಎಲ್ಲ ಕಲಾವಿದರ ಪ್ರತಿನಿಧಿಯಾಗಿ ರಮೇಶ್ ಭಟ್ ಅವರು ಎಲ್ಲ ವಿಚಾರಗಳನ್ನು ಚಿತ್ರದ ಬಗ್ಗೆ, ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆದರೆ ನಾವು ಪ್ರತ್ಯೇಕವಾಗಿ ನಮ್ಮ ಒಂದು ಏನು ಅವರಿಂದ ನಮಗೆ ಅನುಕೂಲ ಆಗಿದೆ ಅದಕ್ಕೆ ಕೃತಜ್ಞತೆಗಳನ್ನು ಸೂಸುವ ಒಂದು ಅವಕಾಶ ನಮಗೆ ಈ ರೀತಿ ವೇದಿಕೆಯಲ್ಲಿ ಸಿಗುತ್ತೆ. ಬಹುಶಃ ಅವ್ರ ಜೊತೆ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿರೋದಕ್ಕಿಂತ ಹೆಚ್ಚಾಗಿ ಅವರ ಪ್ರಾರಂಭದ ದಿವಸಗಳಿಂದ ಅವರೊಂದಿಗೆ ನಾನು ಅವರ ಚಿತ್ರಗಳಲ್ಲಿ ಕಂಠದಾನವನ್ನು ಮಾಡುವಂತಹ ವಿಶೇಷವಾದ ಪಾತ್ರಗಳಿಗೆ ನಾನು ಧ್ವನಿ ನೀಡುವಂತಹ, ಸ್ವತಃ ಅವ್ರದೇ ಪಾತ್ರಕ್ಕೂ ನಾನು 1-2-3 ಬಾರಿ ಸಾಯಿ ಪ್ರಕಾಶ್ ಅವರಿಗೆ ಧ್ವನಿಯನ್ನು ನೀಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲ ಕಲಾವಿದರ ಪಾಲಿಗೆ ಅವರೊಂಥರ ಒಂದು ಕಲ್ಪವೃಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾಯಿ ಪ್ರಕಾಶ್ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ನೀಡ್ತಾ, ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನಿಜಕ್ಕೂ ನಮ್ಮ ದುಂಬರ್ ಕೃಷ್ಣ ಸುರೇಶ್ ಅವರ ಬಗ್ಗೆ ಇಲ್ಲಿ ಒಂದು ಮಾತು ಬಂತು. ಕರೋನಾ ಸಂದರ್ಭದಲ್ಲಿ ನಾನು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾಗ ನಮ್ಮ ಕಾರ್ಮಿಕರು, ನಮ್ಮ ಪೋಷಕ ಕಲಾವಿದರು ಎಷ್ಟು ಕಷ್ಟಪಡ್ತಿದ್ರು. 1 kg ಅಕ್ಕಿಗೂ ತೊಂದರೆ ಅನ್ನುವಂತಹ ಸಂದರ್ಭದಲ್ಲಿ ಹುಡುಕಿ ಸಹಾಯ ಮಾಡಿ, ಬಹುಶಃ ಅವತ್ತೇ ಈ ಟೈಟ್ಲಿಗೆ ಸರಿಯಾಗಿ ಕೆಲವೊಬ್ಬರು ಏನಾದರೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಲಿ ಇದ್ದರೆ ಅದನ್ನು ನಿವಾರಣೆ ಮಾಡಿದಂಥ ಒಂದು ನಿಜಕ್ಕೂ ಕೀರ್ತಿ ನಮ್ಮ ಡಾಕ್ಟರ್ ರಾಜೂರ್ ಅವರಿಗೆ ಸಂದಾಯ ಆಗತ್ತೆ ಅಂತ ತಪ್ಪಿಲ್ಲ. ತುಂಬ ಜನಗಳಿಗೆ ಅವರು ಸಹಾಯ ಮಾಡಿ ಅವತ್ತು ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ, ಹತಾಶದ ಆಗದೇ ಇರೋದಕ್ಕೆ ಅವರು ಅನುಕೂಲ ಮಾಡಿಕೊಟ್ರು. ಅದಕ್ಕಾಗಿ ವಿಶೇಷವಾದ ಧನ್ಯವಾದಗಳು. ಎಲ್ಲ ಸಾಯಿ ಪ್ರಕಾಶ್ ಅವರ ಚಿತ್ರಗಳು ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಚಿತ್ರಗಳೇ. ಅದರಲ್ಲಿ ಮನರಂಜನೆ, ಭಾವನೆಗಳು, ಎಮೋಷನ್ಸು, ಸೆಂಟಿಮೆಂಟ್ಸು ಎಲ್ಲ ಇರುತ್ತೆ. ವಿಶೇಷವಾದ ಒಂದು ಸಂದೇಶನೂ ಇರುತ್ತೆ. ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಡಾಕ್ಟರ್ ರಾಜು ಅವರು ಹೇಳಿದ ಹಾಗೆ ಈ ಚಿತ್ರದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ತಗೊಂಡ್ರವರು ಕೂಡ ಅದನ್ನು ಬೇಡ ಅಂತ ತೀರ್ಮಾನ ಮಾಡಿ ಬದುಕುವಾಗ ಆಗಲಿ ಅಂತ ನಾವೆಲ್ಲರೂ ಆಶಿಸ್ಬೇಕಾಗತ್ತೆ. ರೀಸೆಂಟಾಗಿ ನಮ್ಮ ನಿರೂಪಕಿ ಅವರು ಹೇಳ್ದಂಗೆ ಒಂದು 6-7 ವರ್ಷದ ಮಗು ಅಮ್ಮ ನಾನು ಚಾಕ್ಲೇಟ್ ಕದ್ದಿಲ್ಲಮ್ಮ ಅಂತ ಬರೆದಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಆ ಮಗುಗೆ ಬಹುಶಃ ಈ ಆತ್ಮಹತ್ಯೆ ಬಗ್ಗೆ ಕೇಳಿಲ್ಲ, ಆತ್ಮಹತ್ಯೆ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗಿದ್ದಿದ್ರೆ ಆ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಆ 6-7 ವರ್ಷದ ಮಗುಗೆ ಆತ್ಮಹತ್ಯೆ ಅನ್ನೋ ಕಾನ್ಸೆಪ್ಟಿನ ಪರಿಚಯ ಆಗಿದೆ ಅಂದರೆ ಅದೆಷ್ಟು ಆತ್ಮಹತ್ಯೆ ಬಗ್ಗೆ ಒಂಥರ ನಮ್ಮಗಳ ಮಧ್ಯೆ ನಾವು ಮಾತಾಡ್ತೀವಿ, ಅದು ಮಕ್ಕಳ ಮನಸ್ಸಿಗೂ ಹೋಗುತ್ತೆ. ಸೊ ನಾನು ಕದ್ದಿದ್ದೀನಿ ಅಂತ ನನಗೊಂದು ಕೆಟ್ಟ ಒಂದು ಟೈಟಲ್ ಬಂತು, ನನಗೆ ಹಣೆ ಪಟ್ಟಿ ನಾನು ಕಟ್ಕೊಳ್ಬೇಕಾಯ್ತು, ಇದರಿಂದ ನಾನು ವಿಮುಕ್ತಿ ಅಂದರೆ ಸಾವು ಅನ್ನೋದು ಅದಕ್ಕೆ ಕಲ್ಪನೆಯಲ್ಲಿ ಬಂದಿದೆ ಅಂದರೆ ಎಷ್ಟು ದೊಡ್ಡ ಪಿಡುಗಿದು. ಇದು ನಿವಾರಣೆ ಆಗಬೇಕು. ಚಿತ್ರವನ್ನು ಎಲ್ಲರೂ ನೋಡಬೇಕು. ನಾರಾಯಣ್ ಗೌಡ್ರು ಅಭಯ ಕೊಟ್ಟಿದ್ದಾರೆ. ನಮ್ಮೆಲ್ಲ ಸದಸ್ಯರಿಗೆ ಚಿತ್ರವನ್ನು ನೋಡೋದಕ್ಕೆ ನಾನು ಆದೇಶವನ್ನು ನೀಡ್ತೀನಿ ಅಂತ. ಈಗ ಬೇಕಾದಂತಹ ಡಾಕ್ಟರ್ ಆದವರು ಫಸ್ಟ್ ಕೊಡೋದೇ ಆಕ್ಸಿಜನ್ನು, ಬದುಕು ಉಳಿಯೋದಕ್ಕೆ ಬೇಕಾದಂತಹ ಆಕ್ಸಿಜನ್. ಆ ಆಕ್ಸಿಜನ್ ಡಾಕ್ಟರ್ ರಾಜು ಅವರು ಪೂರೈಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಚಿತ್ರೋದ್ಯಮದ ವಿಶೇಷವಾದ ಒಬ್ಬ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು. ಬಹುಶಃ ರಮೇಶ್ ಭಟ್ ಅವರು ಒಪ್ಕೋತಾರೆ ಆ ಮಾತನ್ನ.
ನಮ್ಮಲ್ಲಿರೋ ಎಷ್ಟೋ ಜನ ಜನಪ್ರಿಯ ಕಲಾವಿದರು ಆ ಮಟ್ಟಕ್ಕೆ ಜನಪ್ರಿಯತೆ ಪಡ್ಕೊಂಡಿದ್ರೆ ಈ ಒಂದು 35 ವರ್ಷಗಳ ಸಾಯಿ ಪ್ರಕಾಶ್ ಅವರ ಜರ್ನಿಲಿ, ಅವರ ಚಿತ್ರಗಳಲ್ಲಿ ಅವರು ಈ ನಟರಿಗೆ ಮೇಲಿಂದ ಮೇಲೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಅವರೆಲ್ಲ ಇವತ್ತು ಭದ್ರವಾದ ಸ್ಥಾನ ಪಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಸಾಯಿ ಪ್ರಕಾಶ್ ಅವರು. ಹಾಗಾಗಿ ಅಂಥ ಒಬ್ಬ ನಿರ್ದೇಶಕ, ಇಡೀ ಚಿತ್ರೋದ್ಯಮಕ್ಕೆ ಆಕ್ಸಿಜನ್ನು ಸಾಯಿ ಪ್ರಕಾಶ್ ಆಸ್ ಎ ಡೈರೆಕ್ಟರ್. ಪ್ರೊಡ್ಯೂಸರ್ನ ಯಾವತ್ತೂ ತೊಂದರೆಗೆ ಸಿಕ್ಕಾಕೊಳ್ದೇ ಇರೋ ಥರ ಮಾಡಿ, ಕಲಾವಿದರನ್ನ ಬೆಳೆಸ್ತಾ, ಇಡೀ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡ್ತಾ, ಈ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ಒಂದು ಸಕ್ಸಸ್ಫುಲ್ ನಿರ್ದೇಶಕರಾಗಿ 105 ಇನ್ನು ಮುಂದೆ ಇನ್ನೂ ಸಾಕಷ್ಟು ಚಿತ್ರಗಳನ್ನು ಮಾಡುವಂತಹ ಅವಕಾಶ ಭಗವಂತ ಸಾಯಿಬಾಬಾ ಅವರು ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಮಾಧ್ಯಮದವರಿಗೆ ವಂದಿಸ್ತಾ, ರಮೇಶ್ ಭಟ್, ನಮ್ಮ ಶಿವಕುಮಾರ್ ಹೇಳಿದ ಹಾಗೆ ಇದಕ್ಕೊಂದು ವಿಶೇಷವಾದ ಒಂದು ಹೆಚ್ಚಿನ ಒಂದು ನೀವು ಪಬ್ಲಿಸಿಟಿನ ಕೊಟ್ಟು, ಒತ್ತನ್ನು ಕೊಟ್ಟು, ಇಂಪಾರ್ಟೆನ್ಸನ್ನು ಕೊಟ್ಟು ಈ ಚಿತ್ರ ಯಶಸ್ವಿ ಆಗೋ ಹಾಗೆ ಮಾಡಿ, ಈ ಮೆಸೇಜು ಜನಗಳಿಗೆ ತಲುಪಬೇಕು. ಸಾಯಿ ಪ್ರಕಾಶ್ ಅವರು ಅವರ ಬ್ಯಾನರಲ್ಲಿ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡೋದಕ್ಕೆ ಆರ್ಥಿಕವಾಗಿ ಅವರಿಗೆ ಆ ಸದೃಢತೆ ಬರಬೇಕು. ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪುಟ್ಟ ಮುಗ್ಧ ಮನಸ್ಸುಗಳಿಂದ ಹಿಡಿದು ಹಿರಿತಲೆವರೆಗೂ ಕೂಡ ಸಮಸ್ಯೆ ಅಂತ ಬಂದ್ರೆ ಅದಕ್ಕೆ ಪರಿಹಾರ ಆತ್ಮಹತ್ಯೆ ಅಂತ ಆಗ್ಬಿಟ್ಟಿದೆ. ಆದ್ರೆ ಸಮಸ್ಯೆಯನ್ನ ಎದುರಿಸೋಣ, ಪರಿಹಾರವನ್ನ ಹುಡುಕೋಣ ಹಾಗೂ ಜೀವವನ್ನ ಉಳಿಸೋಣ, ಈ ಕಾನ್ಸೆಪ್ಟ್ ನಲ್ಲಿ ತಯಾರಾಗಿರುವಂತಹ ಸೆಪ್ಟೆಂಬರ್ 10 ಚಿತ್ರಕ್ಕೆ ಶುಭವನ್ನ ಹಾರೈಸಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಚಿತ್ರದ ಛಾಯಾಗ್ರಾಹಕರಾಗಿರ್ತಕ್ಕಂತಹ ಶ್ರೀಯುತ ಜೆ ಕೃಷ್ಣ ಅವರು. ಸಭೆಗೆ ನಮಸ್ಕಾರ, ಮತ್ತು ವೇದಿಕೆ ಮೇಲೆ ಕೂತಿದ್ದಂಥ ಗಣ್ಯರಿಗೂ ನಮಸ್ಕಾರ. ಸಾಯಿ ಪ್ರಕಾಶ್ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಡೈರೆಕ್ಟ್ರು. ನಿಜವಾಗಲೂ ಇವತ್ತು ನಮಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ರೆ 5 ವರ್ಷದಿಂದ ನಾವು ಸಿನಿಮಾ ಮಾಡಿಲ್ಲ. ಅದು ನಮಗೆ ಭಾಳ ದುಃಖ ತರುತ್ತೆ. ಯಾಕೆಂದರೆ ಫ್ಯಾಮಿಲಿ ಯಾವುದೇ ಒಂದು ವಿಷಯ ತೊಗೊಂಡ್ರು ಕೂಡ ವಾರಕ್ಕೆ ಒಂದು ಸಾರಿ ಆದ್ರೂ ಆಚೆ ಕಡೆ ಹೋಗ್ಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ಕೊಂಡು ಒಂದು ಸಿನಿಮಾ ನೋಡ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾ ಇರ್ತಾರೆ. ಯಾರಾದರೂ ಪಕ್ಕದ ಮನೆಯವರು ಸಿನಿಮಾ ವಿಷಯ ಕೇಳಿದಾಗ ಇಂಥ ಸಿನಿಮಾ ತುಂಬ ಚೆನ್ನಾಗಿದ್ರೆ ಫ್ಯಾಮಿಲಿ ಸೆಂಟಿಮೆಂಟ್, ಆ ಸಿನಿಮಾ ನೋಡ್ರಿ ಅಂತ ಹೇಳಿರ್ತಾರೆ. ಆ ಥರ ಡೈರೆಕ್ಟ್ರು ನಮ್ಮ ಡೈರೆಕ್ಟ್ರು. ನಾನು ಸುಮಾರು ಅವರ 105 ಸಿನಿಮಾದಲ್ಲಿ ಅತಿ ಹೆಚ್ಚು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಭಾಳ ಅದ್ಭುತವಾಗಿರುತ್ತೆ. ನನ್ನ ಅವರ ಕಾಂಬಿನೇಷನ್ನು ಸುಮಾರು ಒಂದು 100ರಲ್ಲಿ ಒಂದು 30% 30 ಸಿನಿಮಾಗಳು ನಾನೇ ಕ್ಯಾಮರಾಮ್ಯಾನು, ಅವನ ಮೆಚ್ಚಿನ ಕ್ಯಾಮರಾಮ್ಯಾನ್ ನಾನು. ಇದು ಸೆಪ್ಟೆಂಬರ್ 10 ಇದು ಕೂಡ ಒಂದು ಫ್ಯಾಮಿಲಿ ಸಿನಿಮಾ ಆಗುತ್ತೆ. ನಿಜವಾಗಲೂ ಎಲ್ಲ ಫ್ಯಾಮಿಲಿ ಕೂಡ ಇದನ್ನು ನೋಡಿ ಎಲ್ಲ ಮನೆಗೂ ಮಾತಾಡಿ ಹೇಳ್ತಾರೆ ಸೆಪ್ಟೆಂಬರ್ 10 ನೋಡ್ರಿ ಚೆನ್ನಾಗಿರುತ್ತೆ ಅಂತೇಳಿ. ಆ ಥರ ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಲಿ ಅಂತೇಳಿ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಮಾಧ್ಯಮದವ್ರ ಹತ್ರ ಒಂದೇ ಒಂದು ಮಾತು, ಸಿನಿಮಾ ಒಂಚೂರು ನಿಮ್ಮ ಕೈಲಿರುತ್ತೆ. ಒಂದು ಪಬ್ಲಿಸಿಟಿ ಅನ್ನೋದೇನಿದೆ, ಇವಾಗ ಎಲ್ಲ ಥರದಲ್ಲೂ ಪಬ್ಲಿಸಿಟಿ ಇದೆ. ಆ ಪಬ್ಲಿಸಿಟಿನ ನೀವು ಚೆನ್ನಾಗಿ ಮಾಡಿ ಈ ಸಿನಿಮಾನ ಸಕ್ಸಸ್ ಮಾಡಿ. ದಯವಿಟ್ಟು ಇದನ್ನು ಸಕ್ಸಸ್ಸಿಗೆ ಕಾರಣಕರ್ತರಾಗಿ ನೀವು ದಯವಿಟ್ಟು ಅದನ್ನು ಹೇಳ್ತಾ, ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಯಾಕಂದರೆ ಅವರು ದೇವ್ರ ಭಕ್ತರು. ಅವ್ರಿಗೇನೋ ಈಗ ಮಧ್ಯದಲ್ಲಿ ಒಂಚೂರು ಕಷ್ಟ ಇರುತ್ತೆ, ಒಂದು ವೀಲು ತಿರುಗ್ತಾ ಇದ್ದರೆ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಅನ್ನೋ ಥರದಲ್ಲಿರುತ್ತೆ. ಖಂಡಿತ ಒಂದೇ ಬರುತ್ತೆ. ಈ ಮಾಧ್ಯಮದವರು ಇದಕ್ಕೆಲ್ಲ ಸಾಥ್ ಕೊಡಬೇಕು ಅಂತೇಳಿ ನಾನು ನಿಮ್ಮನ್ನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿನಿಮಾ ಪ್ರೋತ್ಸಾಹಕರಾಗಿ ಸ್ಟೇಜಲ್ಲಿ ಇರ್ತಕ್ಕಂಥ ಕ್ಯಾಪ್ಟನ್ ಅವ್ರು ಮಾತನಾಡಬೇಕು. ನಮಸ್ಕಾರಗಳು. ಜೈ ಹಿಂದ್. I am indeed thankful and grateful for all the dignitaries on the dais, and of course my dear media and the audience. When I approached Sri Sai Prakash Garu to realize my dream of making a film on suicide prevention, he has immediately accepted. I am grateful to you, sir. Thank you so much for converting my dream into reality. Besides my brave fight in Kargil war and saving the motherland from enemy attacks, I felt like saving our citizens by writing a book on suicide prevention. I wrote that book, which was released by
the ex-Chief Minister of Telangana. My book deals with two important aspects as to why people commit suicide, and most importantly, as to what we should do to prevent the suicides. This film, probably in the entire world, sir, I have done research, that first of its kind in the entire world, which covers all kinds of suicides. Suicides of farmers, suicides of students, suicides of lovers, suicides of businessmen, and suicides related to dowry. The strongest message from the film is that suicides are not the solution for any of our problems, and further, the best message from the film is that all the suicides can be prevented. All that we need to do is, anyone who is committing a suicide is somebody's child, mother, brother, neighbor, colleague. What is required on the part of us is to be a little bit of caring, sharing, empathetic, understand the feelings of your kith and kin, friends and relatives. That is why in the punchline of the film I said, each one save one. Let us take a pledge. You don't have to openly utter it, but take a pledge that each one of us will save one. I request humbly with the folded hands to the media friends that you must give maximum publicity regularly for the social noble cause of preventing suicides and saving precious lives. My post-retirement life, after retiring from the Indian Air Force, I am 24/7 free voluntary social service of reaching out to people in distress, reaching out to people in depression, reaching out to people with the suicidal thoughts. Wherever I go, I share my number. You can call me 24/7, no day or night. If you wish, you may note down my number or feed it in your mobile. My number is 855 49 33 789. I shall repeat, 855 49 33 789. I wish Shri Sai Prakash Gar all the best. God bless. Sai Ram is with us, sir. Thank you and Jai Hind. Thank you so much for your kind and humble words. ಶ್ರೀಯುತ ಜಿ ರಾವ್ ಅವರು ಕಾರ್ಗಿಲ್ ವಾರ್ ವೆಟರನ್. ಈ ಕಥೆಯ ವಸ್ತು ಅವರದ್ದೇ. ಥ್ಯಾಂಕ್ ಯು ಸೋ ಮಚ್ ತಮ್ಮ ನುಡಿಗಳಿಗೆ. ಚಿತ್ರದ ಪಾತ್ರಧಾರಿಗಳು ಹಿರಿಯ ಕಲಾವಿದರಾದಂತಹ ಶ್ರೀಯುತ ಗಣೇಶ್ ರಾವ್ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸೆಂಚುರಿ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಹಿರಿಯ ಕಲಾವಿದರೇ, ಛಾಯಾಗ್ರಾಹಕರೇ ಮತ್ತು ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ಕೊರೋನಾ ಕಾಲದಲ್ಲಿ ನಮ್ಮ ರಾಜು ಅವರು, ಡಾಕ್ಟರ್ ರಾಜು ಅವರು, ನಾವು ಸುಮಾರು ಹೆಲ್ತ್ ಕ್ಯಾಂಪ್ಗಳೆಲ್ಲ ಭಾಗಿಯಾಗ್ತೀವಿ ಲಯನ್ಸ್ ಕ್ಲಬ್ಬಿಂದ. ಹಾಗೆ ರಾಜು ಅವರು ಕೂಡ ನಮ್ಮ ಡೊಂಬರ ಕೃಷ್ಣ ಅವರ ಕಡೆಯಿಂದ ಹಲವಾರು ಕಲಾವಿದರಿಗೆ ಸಹಾಯ ಮಾಡಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಬರೀ ಕೊರೋನಾ ಕಾಲದಲ್ಲ, ಕೊರೋನಾ ಆದ್ಮೇಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಚಿತ್ರರಂಗದ ಜೊತೆ ಬಂದಿರೋದಕ್ಕೆ ರಾಜು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಪಿಕ್ಚರ್ 2 ಪಿಕ್ಚರ್ ಮಾಡಿ ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ, ರಿಲೀಸ್ ಆಗುತ್ತೋ ಬಿಡುತ್ತೋ, ಆ ಡೈರೆಕ್ಟರ್ಗೆ ನೆಲದ ಮೇಲೆ ಕಾಲು ನಿಲ್ಲಲ್ಲ, ತಲೆ ಮೇಲೆಲ್ಲ ಓಡಾಡ್ತಾ ಇರ್ತದೆ. ಆದರೆ 105 ಸಿನಿಮಾಗಳನ್ನು ಮಾಡಿ ಎಷ್ಟು ಹಂಬಲ್ ಆಗಿ ಅವರು ಇದು ನನ್ನ ಮೊದಲನೇ ಚಿತ್ರ ಏನೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ತಾರೆ. ಅದು ನೋಡಿದ್ರೆ ನಿಜಕ್ಕೂ ಒಂಥರ ಸಂತೋಷನಾಗುತ್ತೆ, ಒಂಥರ ಬೇಸರನೂ ಆಗುತ್ತೆ. ಇವತ್ತು ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು 105 ಚಿತ್ರಗಳನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಮಾಡಿರೋ ಯಾರು ಇದ್ದರೆ ನಮ್ಮ ಸಾಯಿ ಪ್ರಕಾಶ್ ಒಬ್ಬರೇ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಇದೇ ತರ್ಕೊಂಡು ಹೇಳ್ಬೋದು. ಇವತ್ತು ಮಾಧ್ಯಮ ಮಿತ್ರರಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಸರ್ಕಾರ ಈ ಒಂದು ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಅದ್ರ ಬಜೆಟಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿರ್ತಾರೆ. ತಾವು ಈ ಚಿತ್ರದ ಬಗ್ಗೆ ಬರೆಯುವ ರಿವ್ಯೂ ಇರ್ಬೋದು, ಚಿತ್ರದ ಬಗ್ಗೆ ಕೊಡುವಂಥ ಕಾಮೆಂಟ್ಸ್ ಇರ್ಬೋದು, ಸರ್ಕಾರವೇ ಮುಂದೆ ಬಂದು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ
ತಮ್ಮ ಬೆಳವಣಿಗೆ ಇದ್ರೆ ಅದು ಬಹಳ ಚಿತ್ರರಂಗಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದರಲ್ಲಿ ಈ ಸಿನಿಮಾದಲ್ಲಿ ಆತ್ಮಹತ್ಯೆಯ 99% ಹತ್ತಿರಕ್ಕೆ ಹೋದ್ರೂ ಕೂಡ ಯಾವುದೇ ರೀತಿ ಅನಾಹುತ ಆಗದಿರೋ ಥರ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ ಸಾಯಿ ಪ್ರಕಾಶ್ ಅವರು. ಬಹುಶಃ ಯಾರು ಬೇರೆಯವ್ರ ಹತ್ರ ಹೋಗಿದ್ರೆ ಈ ಸಿನಿಮಾ ಅದು ಏನಾಗ್ತಾ ಇತ್ತು ಗೊತ್ತಿಲ್ಲ, ಆತ್ಮಹತ್ಯೆಗಳ ಸರಣಿ ಜಾಸ್ತಿ ಮುಂದುವರಿತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಬರೀ ಒಂದೊಂದು ಕ್ಯಾರೆಕ್ಟರ್ ಕೂಡ, ಎಕ್ಸಾಂಪಲ್ಗೆ ನಮ್ಮ ಮುರಳಿ ಅವರ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಬಂದು ನಮ್ಮ ಕಾಫಿ ಡೇ ಸಿದ್ಧಾರ್ಥ ಅವರನ್ನ ನೆನಪಿಸುತ್ತೆ. ಮತ್ತೆ ನಮ್ಮ ತನುಜಾ ಅವ್ರ ಕ್ಯಾರೆಕ್ಟರ್ ಈ ಗ್ರೀಡಿ ವುಮನ್, ತನ್ನ ಮಗು 99% ತಗೋಬೇಕು, 95% ತಗೋಬೇಕು, ಎಷ್ಟು ಒತ್ತಡ ಹಾಕ್ತಾರೆ ಮಗು ಮೇಲೆ ಅನ್ನೋದನ್ನ ಅಲ್ಲಿ ಪ್ರತಿನಿಧಿಸ್ತಾರೆ. ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಅಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವ್ರಿಗೆ ಈ ಒಂದು ಆತ್ಮಹತ್ಯೆ ತಡೆ ಸೆಪ್ಟೆಂಬರ್ 10ನೇ ತಾರೀಕು ಈ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಇದರ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ದಯವಿಟ್ಟು ತಮ್ಮ ಪ್ರೋತ್ಸಾಹ ಈ ಸಿನಿಮಾಕ್ಕೆ ಬಹಳ ಬೇಕು. ಯಾಕಂದ್ರೆ ಆತ್ಮಹತ್ಯೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು, ಆ ಪಿಡುಗನ್ನ ನಿವಾರಿಸೋದಕ್ಕೆ ನಿಮ್ಮ ಪಾತ್ರವು ಬಹಳ ಸಹಕಾರಿಯಾಗಲಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಸೆಪ್ಟೆಂಬರ್ 10 ಚಿತ್ರತಂಡಕ್ಕೆ ಶುಭಾಶಯಗಳನ್ನು ಕೋರ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್ ಸರ್.